ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ ಲಕ್ಷದೀಪೋತ್ಸವ ಕಾರ್ಯಕ್ರಮ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ರಸ್ತೆಯಲ್ಲಿ ಇರುವ ಪಂಚಗಿರಿ ಕ್ಷೇತ್ರ ಅರಿಕೆರೆ 1000 ವರ್ಷಗಳ ಪುರಾತನ ಇತಿಹಾಸವಿರುವ ಶ್ರೀ ನಾಗನಾಥೇಶ್ವರ ದೇವಾಲಯದಲ್ಲಿ ಕೊನೆಯ ಕಾರ್ತಿಕ ಸೋಮವಾರ ಪ್ರಯುಕ್ತ ದಾತ್ರಿ ಹೋಮ, ಗಿರಿಜಾ ಕಲ್ಯಾಣೋತ್ಸವ, ಲಕ್ಷದೀಪೋತ್ಸವ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೇವಾಲಯದಲ್ಲಿ ಕೊನೆಯ ಕಾರ್ತಿಕ ಸೋಮವಾರದಂದು ಲಘುನ್ಯಾಸ ಪೂರ್ವಕ ಏಕದಶಾವತಾರ, ರುದ್ರಾಭಿಷೇಕ, ಪುಷ್ಪಾಲಂಕಾರ, ವಿವಿಧ ಹೋಮ ಹವನ ಕಾರ್ಯಕ್ರಮ, ಧಾತ್ರಿ ಹೋಮ, ಗಿರಿಜಾ ಕಲ್ಯಾಣೋತ್ಸವ ನಡೆಯಲಿದ್ದು, ತೆಪ್ಪೋತ್ಸವ, ಅಖಂಡ ಭಜನೆ, ಲಕ್ಷದೀಪೋತ್ಸವ ಹಾಗೂ ಲಕ್ಷದೀಪಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಧರ್ಮಾಧಿಕಾರಿಗಳಾದ ಎಸ್ ರಮೇಶ್ ಹಾಗೂ ದೇವಾಲಯದ ಉಪಾಧ್ಯಕ್ಷರಾದ ಶ್ರುತಿ ಅವರು ತಿಳಿಸಿದ್ದಾರೆ. ಇನ್ನು ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀ ಚಂಡಿಕೇಶ್ವರ ಸ್ವಾಮಿ ಆಲಯ ನಿರ್ಮಿಸಿದ್ದು, ಭಕ್ತಾದಿಗಳ ಕಣ್ಮನ ಸೆಳೆಯುವಂತಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಏರ್ಪಡಿಸಲಾಗಿತ್ತು. ಇನ್ನು ಅದೇ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರು ರಮೇಶ್ ಬಾಬು ಎಸ್, ಉಪಾಧ್ಯಕ್ಷರಾದ ಶ್ರುತಿ, ದೇವಾಲಯದ ಟ್ರಸ್ಟ್ನ ಸದಸ್ಯರಾದ ಶ್ವೇತಾ, ರೋಹಿತ್, ಪ್ರೇಮ್ ಹಾಗೂ ದೇವಾಲಯದ ಅರ್ಚಕರು ಉಮಾಶಂಕರ್, ದೇವಾಲಯದ ಟ್ರಸ್ಟ್ನ ಸದಸ್ಯರು ಹಾಜರಿದ್ದರು. ವರದಿ ಸಲ್ಮಾನ್ ಪಾಷಾ, ನಂದಿ ಟಿವಿ, ಚಿಂತಾಮಣಿ.